Good morning. Yesterday we are solving examples on deciles, percentiles, quartiles. So today take up one more example for the continuous distribution. Say example, following is the distribution of marks obtained by 500 students in statistics. N equal to 500. 500 students in statistics paper of a civil service examination. So marks, this is here marks more than, so open end class, more than andre open end class ಆಯ್ತು ಈಗ, more than 0, more than 10, more than 20, more than 30, more than 40, more than 50. So number of candidates are like this 500. Total 500 ಇದ್ದಾರೆ, more than 0 ಇದ್ದವರು 100. So more than 10 460, more than 20 400, more than 30 200, more than 40 100, more than 50 is 30. ಸೊ ಮೋರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ, ಟೋಟಲ್ ಇರೋದು 500. ನಿಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದ್ದಂಗೆ ಇದೆ ಇದೀಗ. ಇದು ನೀವೀಗ ಕಂಟಿನ್ಯೂಸ್ ಕ್ಲಾಸ್ ಮಾಡ್ಕೊಳ್ಬೇಕು. ಹೆಂಗೆ ಕೇಳಿದ್ರೆ, ಸೊ ಕಂಟಿನ್ಯೂಸ್ ಕ್ಲಾಸ್ 0 to ಕ್ಯಾಲ್ಕುಲೇಟ್ lower quartile marks if 70% pass in the examination. Passed in the candidates are pass. Candidates pass in the paper. Final minimum marks obtained by the pass candidate. So calculate lower quartile marks if 70% of the candidates pass in the paper. Find the minimum marks obtained by the pass candidate. Find the 70% ಪಾಸ್ ಆಗಿದ್ದಾರೆ ಮೇಲೆ ಫೈಂಡ್ ದ ಮಿನಿಮಮ್ ಮಾರ್ಕ್ಸ್ ಇದು ಬೇಕು ನಮಗೆ. ಇದು ಬೇಕು ರೇಂಜ್. ಇದು 70% ಇದೆ ಅಂತ ಇಟ್ಕೊಳ್ಳಿ, ಇದು 30% ಇದೆ, ಇದು 70% ಇದೆ. ಇದು ಪಾಸ್ ಆಗಿದ್ದಾರೆ. ಅವು ಏನು ಕೇಳ್ತಾರೆ, ಈ ಮಾರ್ಕ್ಸನ್ನು ಕಂಡುಹಿಡಿ ಕೇಳಿದ್ದಾರೆ. ಈಗ ಇದು ಬೇಕು, ಇದಿಷ್ಟು ಪಾಸ್ ಆಗಿದ್ದಾರೆ, ಹಾಗಾದ್ರೆ ಈ ಮಿನಿಮಮ್ ಮಾರ್ಕ್ಸ್ ಇದೆಷ್ಟು, ಇಲ್ಲಿ ಇದೇ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ, 30%. ಸೊ ಫಾರ್ ದ್ಯಾಟ್ number of candidates is given in the cumulative. Actually more than cumulative frequencies distribution is given. You have to convert it to continuous class and so class intervals. So ನೀವು ಮಾಡಬೇಕಾದ್ದು ಫಸ್ಟ್ ಸ್ಟೆಪ್ ಕ್ಲಾಸ್ ಇಂಟರ್ವಲ್ಸ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ಸ್, this is more than 0, so 0 to 10. This is 10 to 20, more than 10 460. This is 10 to 20, 20 to 30, more than, this is more than 20 alva, so 20 to 30. This is more than 30 but less than 40, so 30 to 40. This is 40 more than 40 but less than 50, so 40 to 50 and 50 and above, or 50 and above ಅಂತ ತಗೊಳ್ಬೋದು, ಅದು 50 to 60 ಅಂತ ಮಾಡ್ಬೋದು, 50 and above ಆಯ್ತು. ಈಗ ಇದು ಆ್ಯಕ್ಚುಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದು ಈಗ ನಮಗೇನು ಬೇಕು, ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕು, ಹೌದಾ? ಸೊ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಮಾಡ್ತೀರಿ? ಲೆಸ್ ದ್ಯಾನ್ ಬೇಕು ನಮಗೆ, ಮೋರ್ ದ್ಯಾನ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ 5, ದಿಸ್ ಈಸ್ 500 minus 460. 500 minus 460 equal to 40. This is 460, 460 ಆಯ್ತಾ, 460, the 460 minus 400, 460 minus 400 equal to 60. This is then next is this class is 400 minus 200, 400 minus 200 equal to 200. Then 200 minus 100 is 100. 200 minus 100 equal to 100. And this is 100, this 100 minus 30, 100
minus 30 equal to 70. This is 30 as it is. ಇದು ಆಕ್ಚುಲಿ ಫ್ರೀಕ್ವೆನ್ಸಿ ಟೋಟಲ್ ಇದು ಟೋಟಲ್ 500 ಆಗಬೇಕು ಇದೀಗ. ಇದೆಲ್ಲ ಆಗಿದೆ ನೋಡಿ, ಈಗ 500 ಇದೆ. ಇಲ್ಲೂ ನೀವು ಕೂಡಿಸಿದ್ರೆ ಇದು 500 ಬರಬೇಕು. ಈಗ ಅಲ್ಲ, ಆಕ್ಚುಲಿ ಸಾರಿ, ಲೆಸ್ ದನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್, ಫಸ್ಟ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸಾರಿ, ಇದು ಕ್ಯುಮುಲೇಟಿವ್ ಅಲ್ಲ, ಇದು ಆಕ್ಚುಲಿ ಫ್ರೀಕ್ವೆನ್ಸಿ. ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇವಾಗ ಮಾಡ್ರಿ. ಏನಾಯ್ತು ಈಗ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಲೆಸ್ ದನ್ ಈಗ ಮಾಡಿ. ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಸ್ ಸೊ 40 ಆಸ್ ಇಟ್ ಈಸ್. ಇದೇ ಬರಬೇಕು ಫಿಗರ್, ಈ 500 ಫಿಗರ್ ಬರಬೇಕು, ಇಲ್ಲಿ ಬರಬೇಕು. ಇದು ಮೋರ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದೆ. ಈಗ ನಾವು ಲೆಸ್ ದ್ಯಾನ್ ಟೈಪ್ ನಮಗೆ ಬೇಕಾಗಿದೆ. ಸೊ 40 ಆಸ್ ಇಟ್ ಈಸ್, 40 plus 60, this is 100. 100 plus 200 is 300. 300 plus 100 plus 200 is 300. 300 plus 400. 400 plus 70, 470. 470 plus 30 is 500. ನೋಡಿ, ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು. ದಿಸ್ ಈಸ್ ದ ಮೋರ್ ದ್ಯಾನ್ ಟೈಪ್. ಆ್ಯಕ್ಚುಲಿ ಇದು ಮೋರ್ ದ್ಯಾನ್ ಟೈಪ್ ಇದೆ. ಮೋರ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದೆ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಲೆಸ್ ದ್ಯಾನ್ ಟೈಪಿಗೆ ಈ ಥರ ಕನ್ವರ್ಟ್ ಮಾಡ್ಕೊಳ್ಬೇಕು. ಕ್ಲಾಸನ್ನು ಹೀಗೆ ಮಾಡಿಕೊಂಡು ಇದೊಂದು ಸ್ಟೆಪ್ ಎಕ್ಸ್ಟ್ರಾ ಆಯಿತು ನಿಮಗೀಗ. ಇದನ್ನು ಕೇಳ್ಬೋದು ಎಕ್ಸಾಮ್ದಲ್ಲಿ. ಈ ಥರ ಏನು ಕೇಳಲಿಲ್ಲ, ಆದರೆ ಕೇಳೋ ಸಾಧ್ಯತೆ ಅಂತ ನಾನು ಮಾಡಿದ್ದೇನೆ. ಈಗೇನು ಏನು ಕೇಳಿದ್ದಾರೆ ಈಗ? 70% ಈ ಪಾಸ್ರಾದರೆ ಸೊ ಫೈಂಡ್ ದ ಲೋವರ್ ಕ್ವಾರ್ಟೈಲ್ ಮಾರ್ಕ್ಸ್ ಅಂತ ಹೇಳಿದ್ರು. ಲೋವರ್ ಕ್ವಾರ್ಟೈಲ್ ಮಾರ್ಕ್ಸ್ ಈ ಕಡೆ ಕೇಳಿದ್ದಾರೆ. 70% ಇದೆ, ಈಚೆ ಇರೋದು 30%. ಸೊ competition of lower quartile or the and third decile. So lower quartile is by 4. Now what is n here? N equal to sum of f equal to 500 equal to n. Therefore n by 4 equal to 500 divided by 4 equal to 125. Now see the cumulative frequency n by 4 alla. See the cumulative frequency just greater than 125. Cumulative frequency just greater than 125 is this 300, and the corresponding class is ಯಾವುದದು? ಇದು. This is corresponding class is, that is 20 to 30 is the quartile class that contains the Q1. 20 ರಿಂದ 30 ಒಳಗಿದೆ ಅಂತ ಮಿನಿಮಮ್ ಮಾರ್ಕ್ಸ್ ಹೌದಾ? ಸೊ ದಿಸ್ ಇಸ್ ದ ಕ್ವಾರ್ಟೈಲ್ ಕ್ಲಾಸ್ ಆಯಿತು. ದೇರ್ಫೋರ್ Q1 equal to L plus H by F into n by 2. ಮೀಡಿಯನ್ಗೆ n by 2 ಇದೆ, ಫಸ್ಟ್ ಕ್ವಾರ್ಟೈಲ್ಗೆ n by 4 minus C. H is the magnitude, F is the frequency of the quartile class, L is the lower limit of the quartile class, and n is the sum of frequency, total frequency, that is n, and divided by 4. C is the cumulative frequency prior to the quartile class. So that is equal to 20. This is lower limit of the L equal to lower limit of the quartile class. The 20 to 30 is the quartile class. 20. So minimum is 20 plus H by F. H is the magnitude. So 30 minus 20 is 10 divided by F is the frequency is 300. 10 by H by F. F is 200. ಇದು cumulative frequency. Frequency F is the frequency of the quartile class, that is equal to 200 into n by 4. N by 4 is, this is n by 4, that is 125. 125 minus C
C is the cumulative frequency prior to the quarter class. Cumulative frequency prior to the median class. This is equal to C. So this is 100. This equal to 20 plus cancelled. So 1 by 20. So 125 minus is 25. 25 by 20 I think. 25 by 20 equal to 5 4 5 5. So 5 by 4 means is 40.85. So 21.5. Answer is 21.5 ಬರ್ತದೆ ಹಾಂ ಇದು 1.5 ಆಯ್ತಲ್ಲ 5 ಬೈ ಒಂದು ಕಾಲ ಆಯ್ತಲ್ಲ ದಿಸ್ ಇಸ್ 1.25 ಆಗ್ತದೆ 5 ಬೈ 4 ಅಂದರೆ 1.25 ಪ್ಲಸ್ 20 ಈಕ್ವಲ್ ಟು 21.25. ದಿಸ್ ಈಸ್ ದ minimum mass quartile, first quartile. So this is the minimum mass ಅಲ್ಲ ಇದು ಆ್ಯಕ್ಚುಲಿ ಫಸ್ಟ್ ಕ್ವಾರ್ಟಲ್ ಆಯಿತು. ಸಿನ್ಸ್ ಔಟ್ ಆಫ್ 500 ಸ್ಟೂಡೆಂಟ್ಸ್ 70% ಪಾಸ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 30% ಫೇಲ್ ಇನ್ ದ ಟೆಸ್ಟ್. ಸೊ ಮಿನಿಮಮ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಪಾಸ್ ಕ್ಯಾಂಡಿಡೇಟ್ ಈಸ್ ಗಿವನ್ ಬೈ ಏನು ಕೇಳಿದ್ದಾರೆ, ದಿಸ್ ಈಸ್ ಈ ಪಾಯಿಂಟ್ ಐತಿ ನಿಮ್ಗೆ, ಈ ಪಾಯಿಂಟ್ ಸಿಕ್ತೀಗ Q1 ಅಂದರೆ 1 2 3 4 ಪಾಯಿಂಟ್ ಇದೆ. Q1 ಅಂದರೆ ಈ ಪಾಯಿಂಟ್ ಸಿಗ್ತದೆ ನಿಮಗೀಗ, ಈ ಪಾಯಿಂಟ್ ಸಿಕ್ಕಿದೆ 21.5 ಇದೆ, ಇದು ಇದೆ Q1. ನಾವು ಏನು ಕೇಳಿದ್ದಾರೆ 70% ಪಾಸ್, 70% ಇದು ಇದರಲ್ಲಿ ಇದು ಆ್ಯಕ್ಚುಲಿ ಏನಾಗ್ತದೆ, ಇದೇನಾಗ್ತದೆ 25 ಆ್ಯಕ್ಚುಲಿ ಇದು 25 50 75 ಇದೆ, 70 ಸಮ್ಯಾರ್ ಹಿಯರ್ ಎಲ್ಲ ಬರ್ತದೆ. ಇದಿಷ್ಟು ಪಾಸ್ ಅಂದರೆ 75% ಪಾಸು. ಸೊ ಈ ಕಡೆಯಿಂದ ಬಂದರೆ ಇಲ್ಲಿ 75 ಆಗ್ತದೆ, ಇಲ್ಲಿ ಈ ಕಡೆಯಿಂದ ಹಾಗೆ 25 50 ಇದು ಆ್ಯಕ್ಚುಲಿ 75 ಆಗ್ತದೆ. 70 ಸಮ್ಯಾರ್ ಹಿಯರ್. ಸೊ 30% ಹೇಳಿದ್ದಾರೆ, 30% ಪಾಸ್. ಇದು 25 ಆಯ್ತಲ್ಲ, ಇಲ್ಲಿಗೆ 25 30 ಸಮ್ಯಾರ್ ಇಲ್ಲೆಲ್ಲ ಬರಬೇಕು. 25 75 ಇಲ್ಲ ಆಯ್ತಲ್ಲ, ಸಾರಿ 75 ಆಯ್ತಾ. 30% ಪಾಸ್ ಹೇಳಿದ್ರೆ ಇದು 70% ಆಯ್ತು ಈಗ. ಇದು 70%, ಇದು 30% ಆಯ್ತು ಈಗ. ಇದು 25 ಇದೆ, ಇಲ್ಲಿ 30 ಇಲ್ಲೆಲ್ಲ ಬರ್ತದೆ. ಇದನ್ನು ಕೇಳಿದ್ದಾರೆ ಅವರು, ಇದೆಷ್ಟು ಅಂತ. ನಮಗೆ ಇದು ಸಿಕ್ಕಿದೆ ಈಗ, ನಾವು ಈಗ ಇದು ಕಂಡು ಹಿಡಿಬೇಕು 30%. ಸೊ ಡಿಸೈಲ್, ಸೊ D3 ಆರ್ P30 ಎರಡು ಒಂದೇ. D3 ಆರ್ P30 ಗಿವ್ಸ್ 30%. ಇದು ನಮಗೆ ಇದು ಸಿಕ್ತು ಈಗ 25% ಸಿಕ್ಕಿದೆ ಕ್ವಾರ್ಟರ್. ಸೊ D3 ಆರ್, ಸೊ D3 ಈಕ್ವಲ್ ಟು ನಾವು ಫಾರ್ D3 we have to calculate 3 by 4 into n. 3 by 4 ಅಲ್ಲ, D3 ಅಂದರೆ ಡಿಸೈಲ್, ಸಾರಿ D by 4 ಮಾಡಿದ್ರೆ ಕ್ವಾರ್ಟೈಲ್ ಆಗ್ತದೆ. ಸೊ D3 ಈಕ್ವಲ್ ಟು ಸೊ 3 by 10 ಇಂಟು n ಮಾಡಬೇಕು. ಆಮೇಲೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು, ಅದು ಜಸ್ಟ್ ಗ್ರೇಟರ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಸರ್ಚ್ ಮಾಡಬೇಕು. ಸೊ D3 ಈಕ್ವಲ್ ಟು D3 ಫಸ್ಟ್ 10 by 4 3n by 10 ಈಕ್ವಲ್ ಟು, ಆಮೇಲೆ D3 ಮಾಡುವ 3 by 10 n ಎಷ್ಟಾಗ್ತದೆ, 3 ಇಂಟು n ಇಸ್ 500 divided by 10 equal to so 150 150 ಆಯಿತು. and the cumulative frequency, now cumulative frequency just greater than 150 is this 300 is 300, and the corresponding class is again 20 to 30. corresponding class equal to 20 to 30 ಆಯಿತು. now we have to find the D3 or that is equal to P3 ಎರಡು ಒಂದೇ, or P30 ಎರಡು ಒಂದೇ. D3 equal to lower limit of L plus H by F into this 3n by 10 minus C.
So this again equal to L is 20 plus H is magnitude. Magnitude is 10 divided by frequency is frequency ಎಷ್ಟಿದೆ 200 5 frequency is 200 into 3n by 10 is 150 minus C is 125. Cumulative frequency prior to this is 100. C is 100. This equal to, so 20 plus this is 1 by 20, this is 50 by 20, 50 by 20 equal to 20 plus 2.2 ಅಲ್ವಾ ಹೌದು 20 40 2 so this equal to 22.5. this is the actually D3, that is ಅಂದ್ರೆ D3 ಇದು 30%. this is called 30%. the minimum mass, this is 70%. So the minimum mass obtained by the pass is, therefore minimum mass obtained by the to pass examination is 22.5. Next example, it is occurred in the examination number 18, 15 marks question. That is, name the different types of positional averages, quartile, deciles and percentile. First section A ಇದೆ, A B ಇದೆ. First section ಅಲ್ಲಿ theory ಕೇಳಿದ್ದಾರೆ. Name the different types of positional averages ಅಂತ. Positional average ಯಾವ್ದು ನಿನ್ನೆ ಹೇಳಿದೆಲ್ಲ ಮಾಡಬೇಕು. What is quartile ಹೇಳಬೇಕು, what is deciles ಅಂತ ಹೇಳಬೇಕು, and what is percentile ಹೇಳಬೇಕು. ಡೆಫಿನೇಷನ್ ಕೊಟ್ಟರು ಸಾಕು. ಅದು ಎ ಪಾರ್ಟ್ನಲ್ಲಿ ಬರೀಬೇಕು. ಎರಡನೇ ಬಿ ಪಾರ್ಟ್ನಲ್ಲಿ ಪ್ರಾಬ್ಲಮ್ ಅನ್ನು ಕೇಳಿದ್ದಾರೆ. ಸೊ ಕ್ಯಾಲ್ಕುಲೇಟ್. ಎ ಪಾರ್ಟ್ is name different positional averages. B is, this is example number 3. This occurred in November 18, number 18, 15 marks, 15 marks. Calculate D4, calculate D4 and D4, D8, D8 and P35. Calculate B. This is A, this is B. Calculate this D4, D8 and P35. Example is like this. Example is given. I will take class. Class is given. You need not convert into a continuous class. Already continuous class is already given. So class is 0 to 10, 10 to 20, 0 to 10, sorry, 0 to 20 ಇದೆ. 0 to 20, 20 to 40, 40 to 60, 40 to 60, 60 to 80 and 80 to 100, 80 to 100. The classes are given like this. Corresponding frequencies are already given. The frequencies are like this, so you need not convert, directly frequencies are given. 5, 15, 20, 16 and 4. These are the frequencies already given. This is F, this is class is X. So midpoint you have to take the cumulative frequency less than type, less than cumulative frequency type. So 5 as it is, 5 as it is, 5 plus 15, 5 plus 15, 20, 20 plus 20, 40, 40 plus 16, 56, 56 plus 4 equal to 60, equal to n is actually. So therefore sum of F equal to 60 equal to n. Now D4 ಕೇಳಿದ್ದಾರೆ. So for
to compute D4 n equal to 60. Therefore D4 ಅಲ್ಲ D4 ಗೆ ಏನು ಬೇಕು 4/10 into n ಮಾಡ್ಕೊಳ್ಬೇಕು. This equal to 4/10 into n is 60 equal to 24. So 60. Therefore 4/10 n equal to 24. Now D4 is given by D4. Now see the cumulative frequency just greater than 24. See the cumulative frequency just greater than 40. Cumulative frequency just greater than 24 is 40, and the corresponding class is 40, and corresponding class is 40 to 60. 40 to 60 ಆಯಿತು. So 40 corresponding class 40 to 60 is the, hence D4 is given by, now D4 equal to again L plus H by F into this 4/10 n minus C. L is the lower limit of the decile class. This is the decile class. Decile class ಅಂತ ಬರಬಹುದು. Decile class. Lower limit of the decile class is 40. H is the magnitude of the class. So 60 minus 40 is the magnitude. So that is 20 divided by F is the frequency of the, is again 20. F is the frequency of the decile class, that is again 20 into 4/10 into n equal to 24 minus cumulative frequency prior to the decile class is again 20. So this equal to 40 plus 20/20 cancel, 24 minus 20 is 4 equal to 44. This is the D4. Now D8. So D8 again n equal to 60 ಇದೆ. So D8 ಗೆ 8/10 into n ಮಾಡಿ. 8/10 into n equal to 8/10 into n is 60. This equal to 48. So see the cumulative frequency just greater than 48. 40 is this. 48 is this. 56. Cumulative frequency just greater than 48 is 60. And corresponding class is this 60 to 80. Corresponding 60 to 80 is the corresponding class. That is the again decile class for this. And now D8 equal to L plus H by F into 8/10 n minus C equal to L equal to lower limit of the decile class, that is 60 plus H by F. H is the magnitude of the decile class, that is again 80 minus 60 is 20 divided by H by F. F is the frequency of the decile class, that is 16 into 8/10 n. 8/10 n equal to 48 minus C. C is the cumulative frequency prior to the decile class is 40. Prior to this ಅಥವಾ preceding to the
this class, that is 40 cumulative frequency, cumulative frequency 40 ne 40 ಆಯಿತು. ಸೊ ದಿಸ್ ಈಕ್ವಲ್ ಟು 60 ಪ್ಲಸ್ 4 5 4 4 1.25 ಆಯಿತು. ಇದು 48 ಮೈನಸ್ 5/4 ಇಂಟು 8. ಸೊ ದಿಸ್ 2 ಈಕ್ವಲ್ ಟು ಏನಾಯಿತು 60 ಪ್ಲಸ್ 60 ಪ್ಲಸ್ 5 ಇಂಟು 2 10, ಸೊ ಈಕ್ವಲ್ ಟು 70. So D8 equal to 70. Now P35. For P35, this is for D4, this is for D10, and for P35. So equal to here. So 35 divided by 100 multiplied by n equal to 35 divided by 100 into 60. So this equal to cancel. So ಇದು ಎರಡೇ ಇದು ಒಳ್ಳೆ 35. So 42. So 7 into 6 is 42. 42 divided by 2 equal to 21. 21 ಅಲ್ವಾ 21. Yes. So see the cumulative frequency just greater than 21. Cumulative frequency just greater than 21 is 40 and corresponding class equal to 40 to 60. 40 to 60 is the P35 class. Then P35 equal to L plus H by F into 35 divided by 100 into n minus c equal to L is the lower limit of this class, percentage class, that is 40 to 60, corresponding class 40 to 60. Therefore the lower limit of this L equal to lower limit of the percentage class, that is equal to 40 plus H is the magnitude of this. So 60 minus 40 equal to again 20 divided by frequency of this 40 to 60 is 20 into this is next is 35 divided by 100 into n. 35 divided by 100 into n is so 21 minus c is the cumulative frequency prior to the percentage class, that is 20. Cumulative frequency is 20. So this equal to 40 plus 20 cancel. 21 minus 20 is again 1. So 40 plus 1 equal to 41. This is the P35 value. This is the answer. So tomorrow let us stop here. Tomorrow let us go further. That is the new average geometric mean.